ನಮಸ್ತೆ ವೀಕ್ಷಕರೇ, ತಮಗೆಲ್ಲ ಮತ್ತೊಮ್ಮೆ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಯಾರು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ತಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ವಿಶೇಷವಾದ ಒಂದು ಕ್ಷಣ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ನಡೆಯಲಿದೆ. ಇದೇ ಭಾನುವಾರ 29 ಸೆಪ್ಟೆಂಬರ್ 2024ರಂದು ಭಾನುವಾರ ಆಗಿರೋದ್ರಿಂದ ತಾವೆಲ್ಲರೂ ಕುಟುಂಬ ಸಮೇತ ಬನ್ನಿ, ಶ್ರೀ ವರದರಾಜೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಇದೇ 29ನೇ ತಾರೀಕು ಕನ್ನಡ ವಾಹಿನಿಯ ಪ್ರಸಿದ್ಧ ಕಾರ್ಯಕ್ರಮವಾದಂತಹ ಕಲರ್ಸ್ ಕನ್ನಡದಲ್ಲಿ ಬರುವಂತಹ ಮಹರ್ಷಿ ದರ್ಶನ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಗುರುಗಳಾದಂತಹ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಅವರು ವರದರಾಜೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಆಗಮಿಸಲಿದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಶ್ರೀ ವರದರಾಜೇಶ್ವರ ಸ್ವಾಮಿಗೆ ಗುರುಗಳ ಹಸ್ತದಿಂದ ಪುಷ್ಪಾರ್ಚನೆ ಆಗುತ್ತೆ. ನಂತರ ಅಲ್ಲಿ ಸೇರಿರುವಂತಹ ಭಕ್ತರಿಗೆ ಪ್ರವಚನವನ್ನು ಮಾಡ್ತಾರೆ. ನಂತರ ಅಲ್ಲಿ ನಡೆಯುವಂತಹ ಪ್ರತ್ಯಂಗ ಹೋಮದಲ್ಲಿ ಪಾಲ್ಗೊಂಡು ಪೂರ್ಣಾಹುತಿಯಲ್ಲಿ ಪಾಲ್ಗೊಳ್ತಾರೆ. ತಾವೆಲ್ಲರೂ ಬನ್ನಿ, ಗುರುಗಳನ್ನ ಭಕ್ತಿಪೂರ್ವಕವಾಗಿ ಗುರುಗಳನ್ನ ನಾವು ಆಹ್ವಾನ ಮಾಡೋಣ, ಗುರುಗಳ ಆಶೀರ್ವಚನವನ್ನು ಪಡೆಯೋಣ, ಗುರುಗಳ ಪ್ರವಚನವನ್ನು ನಾವೆಲ್ಲ ಕೇಳೋಣ. ತಾವೆಲ್ಲ ಬಂದು ಕುಟುಂಬ ಸಮೇತರ ಬನ್ನಿ. ಭಾನುವಾರ ಆಗಿರೋದ್ರಿಂದ ತಾವೆಲ್ಲರೂ ಬಿಡುವಾಗಿರ್ತೀರ. ಬನ್ನಿ, ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಳಿ. ಸುಮಂಗಳಿಯರಿಗೆ ಪೂಜೆಯನ್ನು ಗುರುಗಳ ಮುಖಾಂತರ ಮಾಡಲಾಗಿಸ್ತದೆ. ಹಾಗೆ ಗುರುಗಳ ಒಂದು ಪ್ರವಚನ ತುಂಬ ಅದ್ಭುತವಾಗಿರುತ್ತೆ. ಅದನ್ನೆಲ್ಲ ಕೇಳುವಂಥ ಒಂದು ಸೌಭಾಗ್ಯ ಇದೇ ಭಾನುವಾರ 29ರಂದು ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯ, ಜಡೇನಹಳ್ಳಿ, ಬಿಡದಿ, ಇಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಪಾಲ್ಗೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ. ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ. ಶ್ರೀಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಒಂದು ಮುಖ್ಯಮಂತ್ರಿ ಅವಧಿಯನ್ನು ಕಳೆದ 1.5 ವರ್ಷಗಳ ಮುಂಚೆಯೇ ಹೇಳಿದಂತಹ ಒಂದು ಭವಿಷ್ಯ ನಿಜವಾಗ್ತಾ ಇದೆ. ಬನ್ನಿ, ಅದರ ಬಗ್ಗೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಧನ್ಯವಾದಗಳು. ತಾವೆಲ್ಲ ಮರಿದೆ ಬನ್ನಿ, ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯಕ್ಕೆ ಬಂದು ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.